ಹಲೋ. ಹಲೋ, ಹ್ಮ್ ಅಹೋರಾತ್ರ ಅವರಾ? ಹ್ಮ್ ಅಹೋರಾತ್ರ ಅವರೇ, ನಾನು ನಿಮ್ಮ ಒಂದು ಪ್ರಶ್ನೆ ಕೇಳಬೇಕಿಲ್ಲ? ಇಲ್ಲ, ನುಂಗು ನೀನು. ಹೌದಾ? ಅಹೋರಾತ್ರ ಅವರೇ, ನಾನು ಇನ್ನೂ ಸಣ್ಣವನು, ನಿಮ್ಮ ಜೊತೆ ಮಾತಾಡೋದು ಗೊತ್ತಿಲ್ಲ. ಅಹೋರಾತ್ರ ನುಂಗು, ನಿನ್ನ ಪ್ರಶ್ನೆ ನೀನೇ ನುಂಗು. ಹೌದಾ ಅಹೋರಾತ್ರ? ನಾನು ಸ್ವಾಮಿ ವಿವೇಕಾನಂದ ಬಗ್ಗೆ ಕೇಳಬೇಕು. ಅಹೋರಾತ್ರ, ಅವರು ಈಗ ನಮ್ಮ ದೇಶದಲ್ಲಿ ಅವ್ರು ಇದ್ದಾಗ ಅವ್ರದ್ದು ಏನು ನಮ್ಮ ಜನ ಅವ್ರನ್ನ ಅರ್ಥ ಮಾಡ್ಕೊಳ್ಳಿಲ್ಲಲ್ಲ. ಅವರು ಅಮೆರಿಕದಲ್ಲಿ ಚಿಕಾಗೋದಲ್ಲಿ ಭಾಷಣ ಮಾಡಿದ್ರಲ್ಲ, ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕ ಅಂತ ಹೇಳಿದ್ರಲ್ಲ. ಬರೀ ಈ 5 ಪದಕ್ಕೆ ಅವರು ಅಮೆರಿಕನ್ಸ್ ಅಷ್ಟು ಇದಾದ್ರಲ್ಲ, ಅವರಲ್ಲಿ ಏನಂತ ಶಕ್ತಿ ಇದ್ದಿರ್ಬೋದು ಅವ್ರ ಹತ್ರ? ಹಲೋ. ಅಲ್ಲಿ ಬರೀ ಅಮೆರಿಕನ್ಸ್ ಎಲ್ಲ ಇರ್ಲಿಲ್ವೋ? ಅದೊಂದು ಸಮ್ಮೇಳನ, ವಿಶ್ವದ ಎಲ್ಲಾ ದೇಶಗಳಿಂದ ಬಂದಿದ್ರು. ನಮ್ಮ ಧರ್ಮ, ಸನಾತನ ಧರ್ಮ ಏನ್ ಹೇಳುತ್ತೆ? ವಸುಧೈವ ಕುಟುಂಬಕಂ ಅಲ್ವಾ? ಅಂದ್ರೆ ನಾವೆಲ್ಲ ಒಂದೇ ಫ್ಯಾಮಿಲಿ ಅಂತ ಹೇಳುತ್ತೆ. ಅದು ಸಂಸ್ಕೃತದಲ್ಲಿ ಹೇಳೋ ಬದಲು ಅವರು ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ ಅಂತ ಹೇಳಿದ್ರು. ಅಂದ್ರೆ ಅದನ್ನ ಇಂಡೈರೆಕ್ಟ್ ಆಗಿ ಜನಗಳ ಭಾಷೆಯಲ್ಲಿ ಹೇಳಿದ್ರು. ಅವ್ರಿಗೆಲ್ಲ ಇಷ್ಟ ಆಯ್ತು. ಇವಾಗ ನೀನು ಅಣ್ಣ ಅಂತ ಮಾತಾಡಿದ್ರೆ ನಿನ್ ಮೇಲೆ ಕರುಣೆ ಬರಲ್ವಾ, ಪ್ರೀತಿ ಬರಲ್ವಾ? ಹಂಗೆ ಅವ್ರೆಲ್ಲಾರ್ನು ಅಣ್ಣ ತಂಗಿ ಅಂತ ಹೇಳಿದ್ರು. ಅದು ಆಡು ಭಾಷೆಯಲ್ಲಿ ವೇದ ಭಾಷೆಯನ್ನ ಬಳಸಿದ್ರೆ ಹಿಂಗಾಗತ್ತೆ, ಜನ ವಶವಾಗ್ತಾರೆ. ಅವ್ರ ಹತ್ರ ಇದು ಅವ್ರು ಇನ್ನೊಂದು ಏನಾದ್ರು ಹೇಳ್ತಾರಲ್ಲ, ಅವ್ರ ಗುರುಗಳು ರಾಮಕೃಷ್ಣ ಇದ್ರಲ್ಲ, ಅವರು ಈಗ ಅವರು ಹೇಳ್ತಾರೆ, ಅವರು ದೇವರ ಅವತಾರ ಅಂತ ಹೇಳ್ತಾರೆ. ನಾವೆಲ್ಲ ದೇವರ ಅವತಾರನೇ, ನೀನ್ ಕೂಡ ದೇವರ ಅವತಾರನೇ ಕಣ. ಆದ್ರೆ ದೇವರು ಯಾವಾಗ್ಲೂ ಆರಾಮಾಗಿರ್ತಾನೆ, ನಮ್ಗೆ ಯಾಕೆ ನಮ್ ಸೃಷ್ಟಿ ಮಾಡಿ ಸುಮ್ನೆ ಕಷ್ಟ ಅವೆಲ್ಲ? ಅಲ್ಲಿ ಕೆಟ್ಟೋಗಿದೆ, ದೇವ್ರಿಗೆ ಆರಾಮಾಗಿರ್ತಾನೆ ಅಂತ ಯಾರು ಹೇಳಿದ್ದು? ಕುರಿ ಕಾಯೋ ಒಂಥರ ಪರಿಸ್ಥಿತಿ ಆಗಿದೆ. ಕುರಿ ಕಾಯೋನು ಆ ಕುರಿ ಅಲ್ಲೋಡತ್ತೆ ಇಲ್ಲೋಡತ್ತೆ, ಅವುಗಳನ್ನೆಲ್ಲ ಒಟ್ಟು ಮಾಡೋ ಕೆಲಸ ಇದಿಲ್ಲ. ಹಂಗ ಹಾಕಿದೆ ದೇವರ ಪರಿಸ್ಥಿತಿ. ಅದಕ್ಕೆ ಓಡಾಡಿ ಓಡಾಡಿ ಕಾಲ್ ನೋವಾಗಿ ಲಕ್ಷ್ಮಿ ಕಾಯಲ್ಲಿ ಕಾಲು ಹೊತ್ತಿಸ್ಕೊತಾ ಇರ್ತಾನೆ. ಅವ್ರ ಹತ್ರ ಇದು ನಾವು ಈಗ ಎಲ್ಲ ತಿಳ್ಕೊಂತೀವಲ್ಲ. ಈಗ ನಾನು ಸನ್ಯಾಸಿಗಳ ಬಗ್ಗೆ, ಸಾಧು ಸಂತರ ಬಗ್ಗೆ ತಿಳ್ಕೊಂತ ಹೋದಂಗೆಲ್ಲ ನನಗೆ ಈಗ ಸಣ್ಣದಲ್ಲೇ ಶಿವ, ಪಾರ್ವತಿ, ಗಣೇಶ, ಈ ತರ ಸುಬ್ರಹ್ಮಣ್ಯ, ಈ ತರ ಕಥೆಗಳನ್ನ ಕೇಳ್ಕೊಂತ ಬಂದ್ಮೇಲೆ ನನ್ಗೆ ಈಗೆಲ್ಲ ದೇವರೆಲ್ಲ ಒಬ್ಬನೇ, ಅವನಿಗೆ ಆಕಾರನೇ ಇಲ್ಲ ಅಂದಾಗ ನನ್ಗೊಂಥರ ಅದನ್ನ ತಡ್ಕೊಳಕ್ಕೆ ಆಗ್ತಿಲ್ಲ. ಅಲ್ಲಿ ದೇವ್ರಿಗೆ ಆಕಾರನೇ ಇಲ್ಲ, ದೇವ್ರಿಗೆ ಆಕಾರ ಇಲ್ಲ. ಹಾಗಾದ್ರೆ ಶಿವ, ಪಾರ್ವತಿ ಇವರೆಲ್ಲ ಹೇಗ್ ಬಂದು ಅವ್ರ ಹತ್ರ? ಬಣ್ಣ ಇಲ್ಲ, ರೂಪ ಇಲ್ಲ, ವೇಗ ಇಲ್ಲ, ಭಾರ ಇಲ್ಲ, ಹುಟ್ಟಿಲ್ಲ, ಸಾವಿಲ್ಲ. ಅವರೆಲ್ಲ ಮಾನವ ರೂಪದಲ್ಲಿ ಬಂದಿದ್ರು ಅಂತಷ್ಟೇ. ಇವಾಗ ಶಿವನಿಗಿಂತ ಹಿಂದೆ ಯಾವುದು ರೂಪ? ಶಿವನ ಕೂಡ ಎಲ್ಲಿದೆ ರೂಪ? ಲಿಂಗ ಮಾಡ್ತೀವಲ್ಲ, ಲಿಂಗ ಎಲ್ಲಿದೆ? ಮಾನವ ರೂಪ, ಹಂಸ ರೂಪ. ಅದು ರೂಪ ಇಲ್ಲ ಅಂತ ತೋರ್ಸೋದಕ್ಕೆ ರೂಪದಿಂದಾನೇ ತೋರಿಸ್ಬೇಕಾಗತ್ತೆ ಅಲ್ವಾ? ನಿನ್ಗೆ ಎಲೆಕ್ಟ್ರಾನ್ ಅನ್ನು ಬರೀರಿ ಅಂತ ಈ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಅಲ್ಲಿ ಕಲಿಸ್ತಾರೆ. ಎಲೆಕ್ಟ್ರಾನ್ ಅಲ್ಲಿ ಪ್ರೋಟಾನ್ ಇರುತ್ತೆ, ನ್ಯೂಟ್ರಾನ್ ಇರುತ್ತೆ, ಡಯೋಡ್ ಇರುತ್ತೆ, ಟ್ರಯೋಡ್ ಇರುತ್ತೆ. ಅದರಲ್ಲಿ ಎಲೆಕ್ಟ್ರಾನ್ ಅನ್ನ ಚಿತ್ರಣೆ ಮಾಡಿ, ಎಲೆಕ್ಟ್ರಾನ್ ಒಂದು ಅಣುವಿನಿಂದ ಇನ್ನೊಂದು ಅಣುವಿಗೆ ಹೋಗುತ್ತದೆ, ಆಟಮ್ ಇಂದ ಆಟಮ್ಗೆ ಹಾರುತ್ತದೆ. ಕಾಪರ್ ಅಲ್ಲಿ ಒಂದೊಂದು ಸೆಲ್ ಇಂದ ಇನ್ನೊಂದು ಸೆಲ್ಗೆ ಹಾರುತ್ತೆ ಎಲೆಕ್ಟ್ರಾನ್. ಅದಕ್ಕೆ ರೂಪ ಇಲ್ಲ, ಆದ್ರೂ ಒಂದು ಬರಿತೀವ ಇಲ್ವಾ ನಾವು ವಿಜ್ಞಾನದಲ್ಲಿ? ಎಕ್ಸ್ ಅಂತ ಇಟ್ಕೊಳ್ಳಿ, ನಿಮ್ಮ ಮನಸ್ಸಲ್ಲಿ ನಮಗ್ ಗೊತ್ತಿಲ್ಲದೆ ಇರೋ ಒಂದು ಸಂಖ್ಯೆಯನ್ನು ಎಕ್ಸ್ ಅಂತ ಇಟ್ಕೊಳ್ಳಿ ಅಂತ ಬರಿತೀವಿ ಬೀಜಗಣಿತದಲ್ಲಿ. ಬೀಜಗಣಿತವನ್ನ ಸಾಲ್ವ್ ಮಾಡೋದಕ್ಕೆ ಹಂಗ್ ಬರಿತೀವ ಇಲ್ವಾ? ಹಂಗೆ ದೇವರನ್ನ ಕಂಡುಹಿಡಿಬೇಕು ಅಂದ್ರೆ ಒಂದು ಎಕ್ಸ್ ಅನ್ನೋ ರೂಪ ಬೇಕಾಗುತ್ತೆ ನಮ್ಗೆ. ಒಬ್ಬೊಬ್ರಿಗೆ ಒಂದೊಂದು ರೂಪ ಇಟ್ಕೊಂಡ್ರು.
ಅಂದ್ರೆ ಒಂಥರ ಟೈಮ್ ಇದ್ದಂಗೆ ದೇವ್ರು ಕಣ್ಣಿಗೆ ಕಾಣಲ್ಲ, ಆದ್ರೆ ನಾವು ಆಕ್ಚುಲಿ ನೀನ್ ದೇವರಿಗೂ ದೇವತಾ ಮನುಷ್ಯರಿಗೂ ಡಿಫ್ರೆನ್ಸ್ ಮಾಡ್ತಾ ಇದೀವಿ. ಕೃಷ್ಣ ದೇವರಂತೆ ಬದುಕಿದ್ದಕ್ಕೆ ದೇವರಂತೆ ಪೂಜೆ ಮಾಡ್ತಾರೆ. ರಾಮ ದೇವರಂತೆ ಬದುಕಿದ್ದಕ್ಕೆ ದೇವರಂಗೆ ಪೂಜೆ ಮಾಡ್ತಾರೆ. ಇವರೆಲ್ಲ ಬದುಕಿದ್ರು ದೇವ್ರ ತರ, ಅಂದ್ರೆ ಆ ದೈವಾಂಶ ಸಂಭೂತರು ಅಂತ. ಅವರೇ ದೇವ್ರು ಅಂತ ಹೇಳಂಗಿಲ್ಲ. ಇದು ಬಂಗಾರದ ನೆಕ್ಲೆಸ್ಸು, ಬಂಗಾರದ ಉಂಗುರ, ಬಂಗಾರದ ಬೆಲ್ಟು, ಬಂಗಾರದ ಚೈನು, ಹಿಂಗೆ ಬಂಗಾರದ ವಸ್ತುಗಳನ್ನ ಇವಾಗ ದೇವರ ರಾಮ, ದೇವರ ಕೃಷ್ಣ. ಆದ್ರೆ ಬಂಗಾರ ಅನ್ನುವುದು ದೇವ್ರು ವಸ್ತು. ಇವಾಗ ಚೈನು ಬಂಗಾರದ ಚೈನ್, ಅದು ಇವಾಗ ಚೈನ್ ಅಂದ್ರೆ ಬಂಗಾರ ಅಲ್ಲ, ಬಂಗಾರದಿಂದ ಮಾಡಲ್ಪಟ್ಟಿದೆ. ಇವರೆಲ್ಲ ಬಂಗಾರಕ್ಕೆ ರೂಪ ಇಲ್ಲ. ಬಂಗಾರ ಅಂದ್ರೆ ಬರೀ ಬಂಗಾರವನ್ನು ಚಿತ್ರ ಬರೀ, ಹೆಂಗ್ ಬರೀತೀಯ ಬಂಗಾರದ ಚಿತ್ರ? ಆಗಲ್ಲ. ಹಂಗೆ ದೇವರ ಚಿತ್ರ ಬರೆಯಕ್ಕಾಗಲ್ಲ. ಬಂಗಾರದ ರಾಮನನ್ನು ಬರಿ ಅಂದ್ರೆ ಬಂಗಾರದಲ್ಲಿ ರಾಮನನ್ನು ಬರೀಬಹುದು ಅಲ್ವಾ? ಬಂಗಾರದಲ್ಲಿ ಕೃಷ್ಣನನ್ನು ಬರಿ ಅಂದ್ರೆ ಬಂಗಾರದಲ್ಲಿ ಕೃಷ್ಣ. ಹಂಗೆ ಬಗ ಮತ್ತೆ ಬಂಗಾರ. ಬಂಗಾರ ಅನ್ನುವುದಕ್ಕೆ ರೂಪ ಇಲ್ಲ. ಅವ್ರ ಹತ್ರ ನಾವು ಪ್ರಯತ್ನ ಪಟ್ಟರೆ ದೇವ್ರು ಕಾಣಬಹುದಾ? ಮತ್ತೆ ಅದೇ ಮಾತಾಡ್ತಿಲ್ಲ. ಕಾಣದ್ದನ್ನ ಕಾಣಲು ಸಾಧ್ಯವೇನಾ? ಕಾಣದ್ದನ್ನ ಕಾಣಬೇಕು ಅಂದ್ರೆ ಮೆಂಟಲ್ ಜಾಸ್ತಿ ಕಪಾಳ ಕುಡಿತೀನಿ, ಮಧ್ಯದಲ್ಲಿ ಮಾತಾಡ್ತೀಯ ನೀನು. ಕಾಣದ್ದನ್ನ ಕಾಣಬೇಕು ಅಂದ್ರೆ ಕಾಣದ ಕಣ್ಣಿರ್ಬೇಕು. ಕೇಳದ್ದನ್ನ ಕೇಳಬೇಕು ಅಂದ್ರೆ ಕೇಳದ ಕಿವಿ ಇರ್ಬೇಕು. ಅಂದ್ರೆ ನಮ್ಗೆ ಈ ಕಣ್ಣಿಗೆ ಕಾಣೋದಿಲ್ಲ, ಅವನು ಒಳಗಣ್ಣಿಗೆ ಕಾಣ್ತಾನೆ. ಕಾಣೋದು ಫೀಲ್, ಅದು ಹಾಗಾದ್ರೆ ನಾವು ದೇವ್ರನ್ನ ಅನುಭವಿಸಬಹುದು. ಹಾಗಾದ್ರೆ ಅನುಭವಿಸಬಹುದು. ಸಖತ್ತಾಗಿದೆ. ಭಲೆ ಕೇಳ್ತಾ ಇದೀವ. ನಾನು ಇಟ್ಬಿಡ್ತೀನಿ ಫೋನು. ತುಂಬಾ ತಿಳ್ಕೊಬಾರ್ದು ನೀನು ಇಷ್ಟು ಬೇಗ, ಇಷ್ಟು ಚಿಕ್ಕ ವಯಸ್ಸಿಗೆ. ಅವ್ರ ಹತ್ರ ಇದೆ ಇನ್ನೊಂದು ಕ್ವಶನ್. ಅವ್ರ ಹತ್ರ ಲಾಸ್ಟ್ ಕ್ವಶನ್. ಈಗ ನಾವು ಹಿಂದೂ ಧರ್ಮದಲ್ಲಿ ಯಾಕೆ ಗೋವನ್ನೇ ಪವಿತ್ರ ಅಂತ ಪೂಜಿಸ್ತೀವಿ? ಯಾಕೆ ಬೇರೆ ಪ್ರಾಣಿನ, ಈಗ ಗೋವಿಗೆ ಪ್ರಾಮುಖ್ಯತೆ ಕೊಟ್ಟಷ್ಟು ಯಾವ ಪ್ರಾಣಿಗೂ ಕೊಡಲ್ಲ. ಈಗ ಎಮ್ಮೆನ ಅದು ಕಡಿದ್ರೆ ಸುಮ್ಮನಿರ್ತಾರೆ, ಮೇಕೆನ್ ಕಡಿದ್ರೆ ಸುಮ್ಮನಿರ್ತಾರೆ. ಅದೇ ಗೋವಿನ ಕಡಿದ್ರೆ ಹಂಗ ಈಗ ಯಾವ ತರ ಮಾಡ್ತಾರಲ್ಲ, ಯಾಕೆ ಹಾಗಾದ್ರೆ ಗೋವಿಗೆ ಅಷ್ಟು ಪ್ರಾಮುಖ್ಯತೆ ನಮ್ಮ ಧರ್ಮದಲ್ಲಿ ಇಲ್ಲ? ಗೋವೆ ಎಲ್ಲ. ಇವಾಗ ನೋಡಿ, ಎಮ್ಮೆ ಯಮಧರ್ಮನ ವಾಹನ, ನವಿಲು ಸುಬ್ರಹ್ಮಣ್ಯನ ವಾಹನ, ಇಲಿ ಗಣಪತಿಯ ವಾಹನ, ಹಾವು ಅನಂತನ ಶಯನ. ಹೀಗೆ ಯಾವ ಪ್ರಾಣಿನೂ ಬಿಟ್ಟಿಲ್ಲ ನಮ್ ಧರ್ಮದಲ್ಲಿ. ಇನ್ನು ತಿನ್ನೋ ವಿಚಾರಕ್ಕೆ ಬಂದ್ರೆ ದೇವರು ಇವಾಗ ಹಾವು, ಶಿವನ ಕತ್ತಲ್ಲಿರೋ ಹಾವು ಗಣಪತಿ ವಾಹನ ಇಲ್ಲಿನ ತಿಂದ್ಬಿಡುತ್ತಪ್ಪ. ಇಲ್ಲ ಅಂತ ಇಲ್ವಲ್ಲ ದೇವರು. ಯಾರನ್ನ ಬೇಕಾದ್ರೂ ತಿನ್ಕೊಳ್ಳಿ, ಆದ್ರೆ ಅದರ ಪರಿಣಾಮ ನೀವೇ ಅನುಭವಿಸ್ಕೊಳ್ಳಿ ಅಂತ ಹೇಳ್ತಾನೆ ದೇವರು. ನಿಮ್ಗೆ ಅದಕ್ಕೆ ಸಂಬಂಧ ಇಲ್ಲ. ಯಾರು ವೀಕೋ ಇಲಿ ಅವನು ಕೊಲ್ಬೋದು. ನಿನ್ಗೆ ಗೊತ್ತಿಲ್ಲ, ಕಾಡಲ್ಲಿ ಎಷ್ಟೋ ಮೊಲಗಳು ಹುಲಿಗಳನ್ನ ಕುರುಡು ಮಾಡಿಬಿಟ್ಟಿದೆ. ಒಂದೇ ಪಂಚು ಎಗ್ಗರಿ ಕಣ್ಣು ಕೊಡ್ತಿದೆ ಮೊಲಗಳು. ಮೊಲ ಹುಲಿಯನ್ನ ಕೊಂದ ಉದಾಹರಣೆಗಳಿದೆ. ಹಾವು ಮೊಟ್ಟೆ ಇಡುತ್ತಿರುವ ಕಪ್ಪೆಗೆ ನೆರಳು ಕೊಟ್ಟಿದೆ. ಅದನ್ನ ನೋಡಿ ಶಂಕರಾಚಾರ್ಯರು ಇಲ್ಲಿ ಶೃಂಗೇರಿ ಮಠ ಕಟ್ಟೋಣ, ಇಲ್ಲಿ ತುಂಬಾ ಶ್ರೇಷ್ಠ ಅಂತ ಹೇಳಿದ್ರು. ಒಂದು ಏನಂತ ಹೇಳಿ ನಿನ್ಗೆ, ಒಂದು ಮೊಲ ತೋಳವನ್ನು ಅಟ್ಟಿಸಿಕೊಂಡು ಹೋಗಿದ್ದಕ್ಕೆ ಹಂಪಿಯಲ್ಲಿ ಸಾಮ್ರಾಜ್ಯ ಕಟ್ಟಿದ್ರು. ಯಾರನ್ನ ಬೇಕಾದ್ರೂ ಕೊಲ್ಲಬಹುದು. ಅದನ್ನ ಬ್ರಿಟಿಷರು ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂತ ಹೇಳಿದ್ರು. ಅವನು ಗ್ರೀಗರ್ ಮೆಂಡೆಲ್ ಯಾರು. ಅಂದ್ರೆ ಈ ಜಗತ್ತಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ಒಂದು ಎತ್ತು ಕೊಡಗುಲಿ ಹೋಗಿ ಹುಲಿನ ಕೊಂದು ಬರುತ್ತೆ, ತನ್ನ ಸಂಗಾತಿನ ಕೊಲ್ತು ಅಂತ. ಇಲ್ಲಿ ಇದು ಕೊಲ್ಲೋದು, ಒಬ್ರನ್ನ ಇನ್ನೊಬ್ರು ಕೊಲ್ಲೋದು, ಒಬ್ರು ಇನ್ನೊಬ್ರನ್ನ ತಿನ್ನೋದು, ಇದು ದೈವ ನಿಯಾಮಕ. ಯಾಕೆ ನೀನು ಕುರಿಯಾದೆ, ಯಾಕೆ ನೀನು ಹುಲಿಯಾದೆ? ಇದು ಅಗೇನ್ ಜನ್ಮಾಂತರ ಕರ್ಮ. ದೇವ್ರಿಗೂ ಅದಕ್ಕೆ ಸಂಬಂಧ ಇಲ್ಲ. ದೇವರು ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ರೆ ಅದ್ರಲ್ಲಿ ನೋಡಿ, ನೀನ್ ಇವಾಗ ಹುಲಿ ಮೇಕೆ ಆಟ ಆಡೋಣ ಅಂತೀವಿ ನಾವಿಬ್ರು. ನೀನ್ ಹುಲಿ ಆಗು, ನಾನ್ ಮೇಕೆ ಆಗ್ತೀನಿ ಅಂತ ಹೇಳ್ತೀವಿ. ಇದೊಂದು ಆಟ. ನಿಮಗೆ ಒಂದು ಪ್ರಾಣ ಸಂಕಟ, ಆದ್ರೆ ಜಗತ್ತಿಗೆ ಇದೊಂದು ಆಟ ಅಷ್ಟೇ.
ನಿನಗ್ ಗೊತ್ತಿಲ್ಲ ಸತ್ತ ಮೇಲೆ ಏನಾಗ್ತಿ ಅಂತ. ನೀನ್ ಸತ್ತ ಮೇಲೆ ಹುಲಿ ಆಗ್ಬೋದು, ಹುಲಿ ಸತ್ತ ಮೇಲೆ ಜಿಂಕೆ ಆಗ್ಬೋದು, ಜಿಂಕೆ ಸತ್ತ ಮೇಲೆ ಗರ್ಕೆ ಆಗ್ಬೋದು, ಹುಲ್ಲಾಗ್ಬೋದು. ನಾಳೆ ನನ್ನ ವೇಷ ಬದಲಾಯಿಸ್ಬೋದು, ನನ್ನ ಆಟ ಬದಲಾಯಿಸ್ಬೋದು. ನಾಟಕದಲ್ಲಿ ನಾನು ಹಿರಣ್ಯಕಶಿಪು ಆಗ್ಬೋದು, ನೀನ್ ನರಸಿಂಹ ಆಗ್ಬೋದು. ಮುಂದಿನ ಶೋ ಅಲ್ಲಿ ನಾನ್ ನರಸಿಂಹ ಆಗ್ಬೋದು, ನೀನ್ ಹಿರಣ್ಯಕಶಿಪು ಆಗ್ಬೋದು. ಇದು ನಮಗೆ ಪ್ರಾಣ ಸಂಕಟ. ಯಾಕಂದ್ರೆ ಗೊತ್ತಿಲ್ಲ ನಮಗೆ ಸತ್ತ ಮೇಲೆ ಏನಾಗ್ತೀವಿ ಅಂತ. ದೇವ್ರಿಗೆ ಅದು ಏನು ಇಲ್ಲ. ಅದು ಆಕ್ಚುಲಿ ಇಟ್ಸ್ ನೇಚರ್. ದೇವ್ರು ಮಾಡ್ತಾ ಇಲ್ಲ, ಆಟೋಮೆಟಿಕ್ ಆಗಿ ನಡೀತಾ ಇದೆ ಈ ಜಗತ್ತು. ದೇವ್ರನ್ನ ಅಧ್ಯಕ್ಷ ಮಾಡ್ಕೊಂಡು ನಡೀತಾ ಇದೆ ಅಷ್ಟೇ. ನೀವು ಆಟೋ ಡ್ರೈವರ್ ಯಾಕೆ ಬಸ್ ಡ್ರೈವರ್ ಆಗ್ಬಾರ್ದು, ಯಾಕೆ ಏರೋಪ್ಲೇನ್ ಡ್ರೈವರ್ ಆಗ್ಬಾರ್ದು, ಹಿಂಗೆ ರೈಲ್ ಡ್ರೈವರ್ ಯಾಕೆ ಆಗ್ಬಾರ್ದು? ಅವ್ರವ್ರಿಗೆ ಇಷ್ಟ ಅವ್ರು ತಗೊಂಡಿದ್ದಾರೆ. ಕೇಳಿಸ್ತಾ ಇದೀನಾ ಬಿಡು? ಮೆಂಟಲ್